ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಗಣೇಶ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಹೋದ ವಾರನೇ ಗಣೇಶನ ಕೂರಿಸ್ಬೇಕಾಗಿತ್ತು, ಬಟ್ ಕೂರ್ಸೋಕ್ಕಾಗಿಲ್ಲ. ಅದಕ್ಕೋಸ್ಕರ ಈ ವಾರ ಕೂರಿಸ್ತಾ ಇದ್ದೀನಿ. ಗಣೇಶನಿಗೆ ಪ್ರಸಾದಕ್ಕೆ ತಿಂಡಿಗಳನ್ನೆಲ್ಲ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಮಾಡ್ತೀವಿ, ಏನೇನು ಪ್ರಸಾದ ಮಾಡ್ತೀವಿ ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈಗ ಗಣೇಶನ್ಗೆ ಏನೇನು ತಿಂಡಿಗಳು ಮಾಡ್ತೀವಿ ಅಂತ ತೋರಿಸ್ತೀನಿ. ಈಗ ಗಣೇಶಂಗೆ ನಾನು ಮತ್ತು ನನ್ನ ತಂಗಿ ಸೇರಿ ಇಬ್ಬರು ದೇವರಿಗೆಲ್ಲ ತಿಂಡಿ ರೆಡಿ ಮಾಡ್ತಾಯಿದ್ವಿ. ಕರ್ಜಿಕಾಯಿ, ರವೆ ಉಂಡೆ, ಮೋದಕ ಮತ್ತು ಬೂಂದಿ ಲಾಡು ಮಾಡ್ತಾಯಿದ್ದೀವಿ. ಸೊ ನಮ್ಮ ಪಾಪನ ಜೊತೆಗೆ ಸೇರಿಸ್ಕೊಂಡು ನಾವು ಪ್ರಸಾದ ಮಾಡ್ತಾಯಿದ್ವಿ. ಫಸ್ಟ್ ಏನೇನು ಬೇಕೋ ಅದನ್ನೆಲ್ಲ ನಾವಿಲ್ಲೇ ರೆಡಿ ಮಾಡ್ಕೋತಾ ಇದ್ವಿ. ಸಂಜೆ ಶುರು ಮಾಡಿದ್ವಿ ಪ್ರಸಾದ ಎಲ್ಲ ಮಾಡೋಕ್ಕೆ. ಅಷ್ಟರೊಳಗಡೆ 10 ಗಂಟೆ ಒಳಗಡೆ ಎಲ್ಲ ಪ್ರಸಾದ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ಪಾಪಗೊಂದು ಹೊಸ ಟಾಯ್ ಬಂತು. ಇದು ಒಂದು ಹೋಟೆಲ್ಗೆ ಹೋದಾಗ ನಾನೊಂದು ಹುಡುಗ ಆಟ ಆಡ್ತಾಯಿದ್ದೀನಿ ನೋಡಿದೆ. ನಮ್ಮ ಮನೆಯಲ್ಲೂ ನಮ್ಮ ಪಾಪಗೂ ಈ ಥರದ್ದು ಒಂದು ತರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅವ್ರ ಡ್ಯಾಡಿ ಅವತ್ತೇ ತಂದರು. ಅದು ನೋಡಿ ಫುಲ್ ಹ್ಯಾಪಿ ಆಗಿಬಿಟ್ಟ ಅವನು. ಆಟ ಸಾಮಾನು ನೋಡಿಬಿಟ್ಟು ಚೆನ್ನಾಗಿತ್ತು ಆಟ ಸಾಮಾನು. ಅದ್ರ ಜೊತೆ ಆಟ ಆಡ್ಕೊಂಡಿದ್ದ. ಆವಾಗ ನಮಗೆ ತಿಂಡಿ ಮಾಡೋಕ್ಕೆ ಈಸಿ ಆಯಿತು. ಇಲ್ಲಾಂದರೆ ಅಲ್ಲೆಲ್ಲ ಬಂದು ಹಾಳು ಮಾಡ್ತಾಯಿದ್ದ ಅವನು. ಅದಕ್ಕೋಸ್ಕರ ಆಟ ಸಾಮಾನು ಹೆಂಗೋ ಬಂದಿದ್ದು ಒಳ್ಳೆಯದೇ ಆಯಿತು. ನಾನು ನನ್ನ ತಂಗಿ ಇಬ್ಬರು ಸೇರ್ ಮಾಡ್ತಾ ಇರೋದ್ರಿಂದ ಒಂದೊಂದು ಐಟಮ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಆಮೇಲೆ ದೇವ್ರಿಗೆ ಸ್ವಲ್ಪ ಪೂಜೆಗೆಲ್ಲ ಏನೇನು ಸಾಮಾನು ತರಬೇಕಾಗಿತ್ತು ಅದನ್ನು ತರೋಣ ಅಂತ ಹೊರಟೆ. ಮಕ್ಕಳ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದೆ. ಹೂವು ಮತ್ತು ಹಣ್ಣು, ಬಾಳೆ ಕಂಬ, ಬಾಳೆ ಎಲೆ ತರೋಣ ಅಂತ. ಮಾರ್ನಿಂಗ್ ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಬೇಗ ಹೋಗಬೇಕು ಅಂತ ಅನ್ನೋದ್ರಿಂದ ರಾತ್ರಿನೇ ತಂದಿಟ್ಕೊಂಡ್ವಿ ಎಲ್ಲ. ಏನೇನು ದೇವ್ರಿಗೆ ಬೇಕೋ ಬಾಳೆ ಎಲೆ, ಬಾಳೆ ಕಂಬ, ಮಿಕ್ಕಿದ್ದು ಬಳೆ, ದೇವ್ರಿಗೆ ಬಾಗಿಣ ಎಲ್ಲ ಇಡಬೇಕಲ್ಲ ಅದನ್ನೆಲ್ಲ ತರೋಕ್ಕೆ ಅಂತ ರಾತ್ರಿ ಹೋಗಿದ್ವಿ. ರೇಟ್ ಎಲ್ಲ ಇವಾಗ ಕಮ್ಮಿ ಆಗಿದೆ. ಗೌರಿ ಗಣೇಶ ಹಬ್ಬ ಎಲ್ಲ ಮುಗಿದಾಗಲೇ 1 ವಾರ ಆಯ್ತಲ್ಲ, ಎಲ್ಲ ಕಮ್ಮಿ ಆಗಿತ್ತು. ಬಟ್ ಗಣೇಶ ಹಬ್ಬದಲ್ಲಿ ಇಲ್ಲ ಲಕ್ಷ್ಮೀ ಹಬ್ಬದಲ್ಲೆಲ್ಲ ರೇಟ್ ಜಾಸ್ತಿ ಇರುತ್ತೆ. ಬಟ್ ಹಬ್ಬದ ಸೀಸನ್ ಮುಗ್ದೋಗಿರೋದ್ರಿಂದ ಕಮ್ಮಿ ಇತ್ತು. ಬಾಳೆಕಂಬ, ಬಾಳೆ ಎಲ್ಲ ತೊಗೊಂಡು ದೇವ್ರಿಗೆ ಹಾರ ತೊಗೊಂಬರೋಣ ಅಂತ ಮಲ್ಲೇಶ್ವರಂಗೆ ಹೋದ್ವಿ. ಲಕ್ಷ್ಮೀ ಹಬ್ಬದಲ್ಲಿ ಈ ಹಾರಗಳೆಲ್ಲ 2000, 1500 ತುಂಬ ರೇಟ್ ಇತ್ತು. ಬಟ್ ಗಣೇಶ ಹಬ್ಬದಲ್ಲೂ ಇತ್ತು. ಇದು 1 ವಾರ ಆದಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು. ಈ ಹೂವು ಎಲ್ಲ ನಂಗೆ ತುಂಬ ಇಷ್ಟ. ಈ ಥರ ಹಾರಗಳು ಸೆಂಟರಲ್ಲಿ ಕಮಲ ಹಾಕಿರ್ತಾರಲ್ಲ ಅದೆಲ್ಲ ತುಂಬ ಇಷ್ಟ ನನಗೆ. ಸೊ ಅದಕ್ಕೋಸ್ಕರ ಗಣೇಶನಿಗೆ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ರೇಟ್ ಕಮ್ಮಿ ಆಗಿತ್ತು. 400 ರೂಪಾಯಿಗೆಲ್ಲ ಹೂವು ಹಾರ ಸಿಕ್ಬಿಡ್ತು. ಮತ್ತು ಗಣೇಶನಿಗೆ ಯಾವ್ಯಾವ ಹೂವು ಶ್ರೇಷ್ಠ ಅಂತ ಹೇಳ್ತಾರೋ ಆ ಹೂವು ಎಲ್ಲ ತೊಗೊಂಡ್ವಿ. ಹೂವು ಎಲ್ಲ ತೊಗೊಂಡು ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು. ಒಂದು 6 ಥರದ ಫ್ರೂಟ್ಸ್ ತೊಗೊಂಡು ಅದಾದಮೇಲಿಂದ ದೇವರಿಗೆ ಬಳೆ ಮತ್ತು ಬ್ಲೌಸ್ ಪೀಸು ಎಲ್ಲ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಗಂಧಿಗ್ರಿ ಅಂಗಡಿಗೆ ಹೋಗ್ಬಿಟ್ಟು ಏನೇನು ಬೇಕು ಗೌರಿ ಗಿಡಕ್ಕೆ, ಬಾಗಿಣಕ್ಕೆ, ಅದ್ರ ಜೊತೆಗೆಲ್ಲ ಅಂದ್ಬಿಟ್ಟು ತೊಗೊಳಕ್ಕೆ ಅಂತ ಹೋದ್ವಿ. ಟೈಮ್ ಆಗೋಗಿತ್ತು. ಬೇಗ ತೊಗೊಂಡೋಗಿ ಮನೆಗೆ ಇದನ್ನ ಎಷ್ಟೊಂದು ತಿಂಡಿ ಮಾಡಬೇಕಲ್ಲ ಅಂದ್ಬಿಟ್ಟು ಬೇಗ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೊರಟು ಬಂದೆ. ಅಷ್ಟರೊಳಗೆ ನನ್ನ ತಂಗಿ ಸ್ವಲ್ಪ ಎಲ್ಲ ಮಾಡ್ಕೊಂಡಿದ್ಲು. ಏನೇನು ರುಬ್ಕೊಬೇಕೋ ಅದನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ಲು ದೇವರಿಗೆ ಕರ್ಜಿಕಾಯಿ ಮಾಡೋಕ್ಕೆ. ಮತ್ತು ರವೆ ಉಂಡೆ ಮಾಡೋಕ್ಕಿಲ್ಲ, ಸ್ವಲ್ಪ ಅವಳು ಮಾಡ್ಕೊಂಡಿದ್ಲು. ಆಮೇಲೆ ನಾನು ಇದನ್ನೆಲ್ಲ ತೊಗೊಂಡು ಮನೆಗೆ ಹೋದ್ವಿ. ಇಬ್ಬರು ಸೇರಿಕೊಂಡು ಮತ್ತು ದೇವ್ರಿಗೆ ತಿಂಡಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ. ಈ ಥರ ತಿಂಡಿ ಮಾಡಬೇಕಾದ್ರೆ ಜೊತೆಲಿ ಯಾರಾದರೂ ಇದ್ದರೆ ಬೇಗ ಆಗಿಬಿಡುತ್ತೆ. ಈ ವರ್ಷ ನನ್ನ ತಂಗಿ ಬಂದಿದ್ಲು. ಸೊ ಇಬ್ಬರು ಸೇರಿಕೊಂಡು ಬೇಗ ನಾವೆಲ್ಲ ತಿಂಡಿ ಮಾಡಿಬಿಟ್ವಿ. ಇಬ್ಬರು ಮಾತಾಡಿಕೊಂಡು ಫಸ್ಟು ರವೆ ಉಂಡೆಗೆ ಮಾಡೋಕ್ಕೆ ರವೆ ಎಲ್ಲ ಹುರ್ಕೋತಾ ಇದ್ವಿ.
ಸೊ ಫೈನಲ್ ಆಗಿ ರವೆ ಉಂಡೆ ಎಲ್ಲ ರೆಡಿ ಆಯಿತು. ಈಗ ನೆಕ್ಸ್ಟು ಮೋದಕ ಮಾಡೋಣ ಅಂದ್ಬಿಟ್ಟು ಕನಕ ಕಲಸಿಟ್ಕೋತಾ ಇದ್ದೀವಿ. ಇದಕ್ಕೆ ಚಿರೋಟಿ ರವೆ ಮತ್ತು ಮೈದಾ ಹಾಕ್ಬಿಟ್ಟು ಕಲಸಿಟ್ಕೋತಾ ಇದ್ದೀವಿ ತುಪ್ಪ ಜೊತೆಗೆ. ಏನೇ ಸ್ವೀಟ್ಸ್ ಮಾಡಿದ್ರು ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕಿದ್ರೆ ಸ್ವೀಟ್ಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಅದೇ ಥರ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಮೋದಕಕ್ಕೆ ಕನಕ ಎಲ್ಲ ಕಲಸಿಟ್ಬಿಟ್ಟು ಪಾಪುಗೆ ಊಟ ಮಾಡಿಸ್ಬಿಡೋಣ, ಆಮೇಲೆ ಕೆಲಸ ಮಾಡೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಅವ್ನಿಗೆ ಊಟ ಮಾಡಿಸ್ತಾ ಇದ್ದೀನಿ. ನಂದು ಆಟ ಸಾಮಾನು ಪಾಪಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಇವಾಗ ಮೋದಕಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇದನ್ನು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಸ್ಟೀಮ್ ಕೂಡ ಮಾಡ್ಬೋದು, ಬಟ್ ನಾನು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಯೂಸ್ ಮಾಡಿಬಿಟ್ಟು ಮೋದಕ ಮಾಡಿದ್ವಿ. ಇದು ಕರ್ಜಿಕಾಯಿಗೆ ಕನಕ ಮತ್ತು ಅದು ಒಳಗಡೆ ಸ್ಟಫಿಂಗಿಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇಟ್ಟಿದ್ವಿ. ಲಾಸ್ಟಲ್ಲಿ ಮಾಡ್ಕೊಳ್ಳೋಣ, ಇದು ಕರ್ಕೊಳ್ಳೋದಲ್ವ, ಅದಕ್ಕೋಸ್ಕರ ಇದನ್ನು ಲಾಸ್ಟಲ್ಲಿ ಮಾಡೋಣ ಅಂತ ಇಟ್ಟಿದ್ವಿ. ರವೆ ಉಂಡೆನೂ ಎಲ್ಲ ರೆಡಿ ಆಗಿತ್ತು. ಸೊ ಇವಾಗ ಮೋದಕ ಮಾಡೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ, ಮೋದಕ ಕರಿಯೋಣ ಅಂತ. ಅದನ್ನೆಲ್ಲ ಸ್ಟಫಿಂಗ್ ಎಲ್ಲ ಫಿಲ್ ಮಾಡಿಬಿಟ್ಟು ಇವಾಗ ಮೋದಕ ಎಲ್ಲ ಕರಿತಾ ಇದ್ದೀವಿ. ಮೋದಕ ಎಲ್ಲ ರೆಡಿ ಆಗ್ತಿತ್ತು. ನಾನು ಪಕ್ಕದಲ್ಲೇ ಇಲ್ಲೇ ಕರ್ಜಿಕಾಯಿ ಮಾಡ್ಕೊಂಬೇಡೋಣ ಅಂದ್ಬಿಟ್ಟು ಅಲ್ಲೇ ಎಲ್ಲ ಒಸ್ಕೋತಾ ಇದ್ದೆ. ಬಟ್ ಅಲ್ಲಿ ಸ್ಪೇಸ್ ಎಲ್ಲ ಜಾಸ್ತಿ ಇಲ್ದಿರೋದ್ರಿಂದ ನಾನು ಹಾಲಲ್ಲಿ ಕೂತ್ಕೊಂಡ್ಬಿಟ್ಟೆ, ಕರ್ಜಿಕಾಯಿ ಎಲ್ಲ ಒಸ್ತು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಸಿ ಆಗುತ್ತೆ ಅಂತ. ಸೊ ಇಲ್ಲಿ ನನ್ನ ತಂಗಿ ಲಡ್ಡು ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ಲು. ಅಷ್ಟರೊಳಗಡೆ ನಾನು ಅಲ್ಲಿ ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ತಾಯಿದ್ವಿ. ನಮ್ಮ ಜಾಣು ಮಾತ್ರ ಮಲಗಲೇ ಇಲ್ಲ, ಅವಳು ನಮ್ಮ ಜೊತೆ ಎದ್ದೇ ಇದ್ಲು, ಎಲ್ಲ ರೆಡಿ ಮಾಡೋ ತನಕನೂ ಇದ್ಲು. ಚೀಕು ಮತ್ತು ಪಾಪು ಇಬ್ಬರು ಮಲ್ಕೊಂಬಿಟ್ರು. ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ, ನಮ್ಮ ಜಾನು ಮಲ್ಕೊಳ್ಲಿಲ್ಲ. ಇಲ್ಲೇ ಮಾಡೋಣ, ಫುಲ್ಲು ಕರ್ಜಿಕಾಯಿ ಎಲ್ಲ ವಸ್ತು ಹಿಂಗೆ ಎಣ್ಣೆಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ತಂಗಿ ಇನ್ನೊಂದು ಐಟಮ್ ಮಾಡ್ತಾಯಿದ್ವಲ್ಲ, ಅದ್ರ ಜೊತೆಗೆ ಇಲ್ಲಿ ಜಾಗ ಸಾಲಲ್ಲ ಅಂದ್ಬಿಟ್ಟು ನಾನು ಹೋಗಿ ಹಾಲಲ್ಲಿ ಕೂತ್ಕೊಂಡು ಈ ಸ್ಟಫಿಂಗ್ ಎಲ್ಲ ಇದ್ರೊಳಗಡೆ ಹಾಕ್ಬಿಟ್ಟು ವಸ್ತು ಅಲ್ಲಿಂದ ನನ್ನ ಮಗಳು ಕೈಲಿ ಕೊಟ್ಟು ಕಳಿಸ್ತಾ ಇದ್ದೆ. ಇಲ್ಲಿ ನನ್ನ ತಂಗಿ ಎಣ್ಣೆಯಲ್ಲಿ ಕರಿತಾ ಇದ್ಲು. ಈ ವ್ಲಾಗಲ್ಲಿ ಬರೀ ಗಣೇಶನಿಗೆ ಗೌರಿಗೆ ಯಾವ ಥರ ನಾವು ತಿಂಡಿ ಮಾಡಿದ್ವಿ, ಏನೇನು ಸ್ಪೆಷಲಾಗಿ ಮಾಡಿದ್ವಿ ಅಂತ ಅಷ್ಟೇ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಗಣೇಶನ ಕೂರಿಸೋದ್ರಿಂದ ಬಿಡೋ ತನಕ ಪ್ರಸಾದ ಎಲ್ಲ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀವಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಈಗ ಫೈನಲ್ ಆಗಿ ಬೂಂದಿ ಲಾಡು ಮತ್ತು ಕರ್ಜಿಕಾಯಿ ರವೆ ಉಂಡೆ ಎಲ್ಲ ರೆಡಿ ಆಗ್ತಾ ಇತ್ತು. ಸ್ವಲ್ಪ ವರ್ಷದ ತನಕನೂ ಗಣೇಶನ ಸಿಂಪಲ್ಲಾಗಿ ಕೂರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಡೆಕೋರೇಷನ್ ಎಲ್ಲ ಜಾಸ್ತಿ ಮಾಡಿ ಕೂರಿಸಲ್ಲ, ಯಾಕಂದರೆ ಮಕ್ಕಳಿನ್ನೂ ಚಿಕ್ಕವರಲ್ವ, ಸ್ವಲ್ಪ ದೊಡ್ಡವರಾದಮೇಲೆ ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಎಲ್ಲ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ವರ್ಷ ಸಿಂಪಲ್ಲಾಗೇ ಇರುತ್ತೆ ಗಣೇಶನ ಡೆಕೋರೇಷನು. ಗಣೇಶನಿಗೆ ತಿಂಡಿ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ 12 ಗಂಟೆ ಆಗಿತ್ತು. ರಾತ್ರಿನೇ ಒಂದು ಸ್ವಲ್ಪ ಸಿಂಪಲ್ಲಾಗಿ ಅಲ್ಲಿ ರೆಡಿ ಮಾಡಿದ್ವಿ, ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ರಾತ್ರಿನೇ ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈಗ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 2 ತಿಂಗಳಾಯಿತು ಅಷ್ಟೇ. ಬೇಗ ಈಗ 86 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಬೇಗ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ಗಣೇಶನ ಹತ್ರ ಪ್ರೇ ಮಾಡ್ತೀನಿ. ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನೆಲ್ಲ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಗೌರಿ ಗಣೇಶ ಹಬ್ಬದ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.